ಹೇಮಾತರದ ಕಮಿಟಿ ಕನ್ನಡ ಚಿತ್ರರಂಗಕ್ಕೆ ಬೇಕೇ ಬೇಕು ಅನ್ನುವಂಥ ಆಗ್ರಹದ ಮೇರೆಗೆ ಫೈರ್ ಕಮಿಟಿ ಸಿಎಂ ಸಾಹೇಬ್ರನ್ನ ಮೀಟ್ ಮಾಡಿ ಒಂದು ಲೆಟರ್ ಕೊಟ್ಟಿದ್ರು. ಸೊ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೆಯಿತು. ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ಇದ್ರು. ಸೊ ಕನ್ನಡ ಚಿತ್ರರಂಗದ ಕೆಲ ನಿರ್ಮಾಪಕರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ವಿಶೇಷ ಅಂದ್ರೆ ನನ್ನ ಜೊತೆಗೆ ಫೈರ್ ಕಮಿಟಿಯ ಸದಸ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ನೀತು ಶೆಟ್ಟಿ ಅವರು ನನ್ನ ಜೊತೆ ಜಾಯಿನ್ ಆಗ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಒಂದು ಅರ್ಧ ಗಂಟೆ 1 ಗಂಟೆ ಸಭೆ ನಡೆಯೋದು ಸಾಮಾನ್ಯ. ಬಟ್ ಮೂರು ಗಂಟೆಗಳ ಕಾಲ ಸತತವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಯ ನಂತರ ಒಂದು ಡಿಸ್ಕಷನ್ ಆಯಿತು. ಏನು ತೀರ್ಮಾನಕ್ಕೆ ಬಂದ್ರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅನ್ನುವಂಥದ್ದು? ಸೊ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆಗಿದೆ ಏನಂತಂದರೆ, ನಾವು ಬಿಗಿನ್ ಮಾಡಿದಾಗ ದ ಮ್ಯಾಟರ್ ವಾಸ್ ಏನಂತಂದರೆ, ಇದು ಸೆಕ್ಷುವಲ್ ಹರಾಸ್ಮೆಂಟ್ ಅಗೇನ್ಸ್ಟ್ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಮ್ಯಾಟರ್. ಅದಕ್ಕೆ ಅಂತಲೇ ಮಹಿಳಾ ಆಯೋಗದವರು ಬಂದಿದ್ದು. ಬಟ್ ಏನಾಗುತ್ತೆ, ಅದು ಡಿಸ್ಕಷನ್ ಅಂತ ಅಂದಾಗ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಎಲ್ಲಿರೋ ನಿರ್ಮಾಪಕರ ಸಮಸ್ಯೆಗಳು ಎಲ್ಲ ಇದೆ ಡೆಫಿನೆಟ್ಲಿ. ಅದಕ್ಕೆ ಬಟ್ ಬೇರೆ ಸಮಯ ಅಂತ ಇದೆ, ಈ ಸಮಯದಲ್ಲ. ಸೊ ತುಂಬ ಮ್ಯಾಟರ್ ಎಲ್ಲೆಲ್ಲೋ ಹೋಗ್ತಾ ಇತ್ತು. ಸೊ ಮತ್ತೆ ಅದನ್ನು ತರೋದ್ರಲ್ಲಿ, ಎಲ್ಲರೂ ಮಾತಾಡೋದ್ರಲ್ಲಿ, ಸೊ ನನ್ನ ಪ್ರಕಾರ ಇದು ಕಮ್ಮಿ ಜನ ಅಂತ ಅನಿಸ್ಲಿಲ್ಲ. ಆ್ಯಕ್ಚುಲಿ ತುಂಬ ಜನನೇ ಇದ್ದರು. ಸೊ ಎಲ್ಲ ಕಡೆ ಹೋಗಿ ಕಡೆಗೆ ಫೈನಲಿ ವಿ ವರ್ ಏಬಲ್ ಟು ಟೆಲ್ ವಾಟ್ ಈಸ್ ಅವರ್ ಅಲ್ಟಿಮೇಟ್ಲಿ ಅದು ಫೈರ್ ಆಗಿರ್ಬೋದು, ಯಾವುದೇ ನಾವು ಹೇಳೋದೇನು ಎಕ್ಸ್ಪ್ಲಾಯ್ಟೇಷನ್ ಇರಬಾರ್ದು, ಸೇಫ್ಟಿ ಇರಬೇಕು ಅನ್ನೋದು. ಸೊ ಅದರಲ್ಲಿ ವಿರೋಧ ಮಾಡೋದು ಏನಿದೆ ನಂಗೆ ಅರ್ಥ ಆಗಲ್ಲ. ಮ್ಯಾಮ್, ಫೈರ್ ಕಮಿಟಿ ಕಡೆಯಿಂದ ಸಿಎಂ ಅವ್ರನ್ನ ಮೀಟ್ ಮಾಡಿ ಪತ್ರ ಅಂದ್ರೆ ಲೆಟರ್ ಕೊಟ್ಟಿದ್ರಿ. ಸೊ ಇವತ್ತು ಸರ್ಕಾರದ ಕಡೆಯಿಂದನೇ ಮಹಿಳಾ ನಿಯೋಗ ಇವತ್ತು ಚೇಂಬರ್ವರೆಗೂ ಬಂದಿದ್ದು ಎಷ್ಟು ಖುಷಿ ಕೊಟ್ಟಿದೆ. ನಿಮ್ಮ ಒಂದು ಪ್ರಯತ್ನ ಸಾರ್ಥಕ ಅನ್ನಿಸ್ತಾ ಅಥವಾ ಹೇಗೆ ಅನ್ನೋಂಥದ್ದು? ವಿ ಆರ್ ರಿಯಲಿ ಹ್ಯಾಪಿ. ಯಾಕಂದರೆ ಇದು ಯಾರೇ ಮಾಡಿರಲಿ, ಅದೇ ನಾನು ಹೇಳಿದೆ, ಇನ್ನೊಬ್ರು ಬಂದು ಹೇಳಿದ್ರು, ಅಲ್ಲ ನೀವು ಫೈರ್ ಜೊತೆ ಯಾಕೆ ಇದು ಮಾಡಿದ್ದೀರಾ, ನೀವು ನಾಳೆ ವಾಟರ್ ಅಂತಲೇ ಮಾಡಿ, ಸೆಕ್ಷುವಲ್ ಹರಾಸ್ಮೆಂಟ್ ಅಗೇನ್ಸ್ಟ್ ಅಂತ ಮಾಡಿ, ಐ ವಿಲ್ ಸ್ಪೀಕ್, ಬಿಕಾಸ್ ಇದು ನನಗೆ ತುಂಬ ನೋವು ಕೊಡುವಂಥ ಒಂದು ಸಬ್ಜೆಕ್ಟ್ ಇದು. ಸೊ ಹಾಗಾಗಿ ಇದರಲ್ಲಿ ಜಸ್ಟಿಸ್ ಎಲ್ಲಿದೆ, ಅದರಲ್ಲಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ಅ ವಿನ್ ಫಾರ್ ಅಸ್ ದ್ಯಾಟ್ ಅಟ್ಲೀಸ್ಟ್ ಇಲ್ಲಿ ತನಕ ಇವಾಗ ಪಾಶ್ ಕಡ್ಡಾಯ ಅನ್ನೋದು ಅವ್ರು ಹೇಳಿದ್ದಾರೆ. ಆ್ಯಕ್ಚುಲಿ ಇನ್ನು ಇವ್ರು ಏನು ಮಾಡ್ತಾರೆ ಅಥವಾ ಯಾಕೆ ಮಾಡಲ್ಲ ಅನ್ನೋದನ್ನು ಅವ್ರು ವರದಿ ಸಲ್ಲಿಸಬೇಕು. ಬಟ್ ನನಗೆ ನಮ್ಮ ಚೇಂಬರ್ ಮೇಲೆ ನಂಬಿಕೆ ಇದೆ, ಏನಾದರೂ ಒಂದು ದೇ ವಿಲ್ ಕಮ್ ಟು ಅ ಪ್ರಾಪರ್ ಡಿಸಿಷನ್ ಅಂತ. ಬಟ್ ಬರೀ ಆಂತರಿಕ ಸಮಸ್ಯೆಗೆ ಚೇಂಬರ್ಗೆ ಬನ್ನಿ ಅಂತಂದರೆ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ದಟ್ ಇಲ್ಲಿ ಬಂದು ಸಾಲ್ವ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ನಾವು ಸಾಲ್ವ್ ಆಗಬೇಕು ಅಂತ ಮಾತ್ರ ಅಲ್ಲ, ಇನ್ನು ಮುಂದೆ ಈ ಥರ ನಡಿಬಾರ್ದು ಅಂತಂದರೆ ಅದು ಬರೀ ಚೇಂಬರಲ್ಲಿ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಈಗ ಪಾರ್ಶ್ ಕಮಿಟಿ ರಚನೆ ಆಗಬೇಕು ಅನ್ನೋಂಥದ್ದು ಅದೇ ನಾಗಲಕ್ಷ್ಮಿ ಮೇಡಮ್ ಹೇಳ್ತಾ ಇದ್ರು, ಇನ್ನು 15 ಡೇಸಲ್ಲಿ ಏನೇನು ಆಗ್ತಿದೆ ಎಲ್ಲ ನಮಗೆ ರಿಪೋರ್ಟ್ಸ್ ಕೊಡಬೇಕು ಅನ್ನೋಂಥದ್ದು. ಪಾರ್ಶ್ ಕಮಿಟಿ ಮಾಡೋದಕ್ಕೆ ಇದು ಚಿತ್ರೋದ್ಯಮ ಅಂತ ಇನ್ನು ಸರ್ಕಾರ ನಮ್ಮನ್ನು ಕನ್ಸಿಡರೇ ಮಾಡಿಲ್ಲ ಅಂತಂದಾಗ ಪಾರ್ಶ್ ಕಮಿಟಿ ಅದರ ಅಂಡರಲ್ಲಿ ಬರಲ್ಲ ಅನ್ನುವಂಥದ್ದು ಚೇಂಬರ್ ಅವರ ಮಾತು. ಸೊ ಅದನ್ನು ಅವರ ವರದಿಯಲ್ಲಿ ಬರೀಬೇಕು. ಸೊ ಅದನ್ನು ಚಿತ್ರರಂಗ ಇರೋದನ್ನು ಉದ್ಯಮ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ. ಸೊ ಆ ಥರ ಬಂದಾಗ ನಮಗೂ ಒಳ್ಳೆಯದೇ, ಬಿಕಾಸ್ ವಿಲ್ ಹ್ಯಾವ್ ಸಂಬಡಿ ಟು, ಯಾರಿಗಾದ್ರೂ ಏನಾದರೂ ಗ್ರೀವೆನ್ಸ್ ಇದ್ದರೆ ಹೇಳೋದಕ್ಕೆ ಅಂತ ಒಂದಿರುತ್ತೆ. ಸೊ ಇನ್ವಿಸಿಬಲ್ ಆಗಿರೋದಿಲ್ಲ. ಸೊ ಇಟ್ಸ್ ಫೈನ್ ಐ ಥಿಂಕ್. ಈಗ ಹೇಮಾತರದ ಕಮಿಟಿ ರಚನೆ ಮಾಡುತ್ತೆ ಅಂತ ನಿಮ್ಮ ಹೋಪ್ಸ್ ಇದೆಯಾ ಮ್ಯಾಮ್ ಕರ್ನಾಟಕ ಸರ್ಕಾರ? ನೋಡಬೇಕು ಮ್ಯಾಮ್, ಇವಾಗಲೇ ಹೇಳೋಕ್ಕಾಗಲ್ಲ, ಬಿಕಾಸ್ ಅವ್ರು 15 ಡೇಸ್ ಟೈಮ್ ತಗೋತಾ ಇದ್ದಾರೆ. ಸೊ ಏನಂತಂದರೆ ಇದು ಪ್ರಜಾಪ್ರಭುತ್ವ. ಸೊ ನಾವು ಏನು ಬೇಕಾದರೂ ನಾವು ಹೋಗಿ ಕೇಳೋದು, ನಮ್ಮ ಹಕ್ಕುಗಳನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ. ಅದು ನೀವು ಚೇಂಬರ್ ಕೂಡ ಗುರುತಿಸಿದೆ. ಏನಂದರೆ ಹೌದು, ಅವ್ರಿಗೆ ತಪ್ಪಿಲ್ಲ ಅವ್ರು ಕೇಳೋದ್ರಲ್ಲಿ ಅಂತ. ಸೊ ಐ ಥಿಂಕ್ ನೋಡೋಣ, ಇವಾಗಲೇ ಹೇಳೋಕ್ಕೆ ಬರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.